ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತ ಇರುವಂಥ ದೇವಲ್ ಗಣಗಾಪುರ ಮತ್ತು ಅಫ್ಜಲ್ಪುರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ವೀರಶೈವ ಸಮಾಜದ ಅಧ್ಯಕ್ಷರು ಆದಂಥ ಚಂದ್ರಗೌಡ ಕರ್ಜಿಗೆ ಅವರೇ ಮತ್ತು ನಮ್ಮ ಹಿಂದಿನ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ಶಿವಾನಂದ ಗಾಡಿ ಸೌಕಾರ ಅವರೇ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದಂಥ ಮೆಹಬೂಬ್ ಪಟೇಲ್ ಕಲ್ಲೂರ್ ಅವರೇ ಮತ್ತು ಹಿಂದಿನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಗೌರ್ಬಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಸಂಗನಗೌಡ ಪಾಟೀಲ್ ಅವರೇ ಮತ್ತು PND ಬ್ಯಾಂಕ್ ನಿರ್ದೇಶಕರಾದಂಥ ನಮ್ಮ ಶರಣು ಅವರೇ ಇವತ್ತು ನಮ್ಮ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಸುದ್ದಿಗೋಷ್ಠಿಯ ಉದ್ದೇಶ ಏನು ಅಂತಂದರೆ, 2 ದಿನಗಳ ಹಿಂದೆ ಅಫ್ಜಲ್ಪುರದ ಮಾಜಿ ಶಾಸಕರಾದಂಥ ಮಾಲಿಕೆಯ ಗುತ್ತೇದಾರರು ಗುಲ್ಬರ್ಗ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಯಗಳಲ್ಲಿ ಅಫ್ಜಲ್ಪುರದ ಶಾಸಕರಾದಂಥ MY ಪಾಟೀಲರು ಅರುಣ್ ಕುಮಾರ್ ಪಾಟೀಲ್ ಅವರು ಮುನಿಮಾಗಿದ್ದಾರೆ ಮತ್ತು ಪ್ರಕಾಶ್ ಜಮಾದಾರ್ ಅವರು MY ಪಾಟೀಲ್ ಶಾಸಕರ ಒಂದು ಚೀಲ ಆಗಿದ್ದಾರೆ ಅಂತಕ್ಕಂಥ ಒಂದು ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ಯಂತ ಕೀಳು ಮಟ್ಟದ ಹೇಳಿಕೆಯನ್ನು ಅವರು ಗುಲ್ಬರ್ಗ ನಗರದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರ ಹೇಳಿಕೆಯನ್ನು ಖಂಡಿಸುತ್ತಾ ಇವತ್ತು ಮಾಲಿಕೆಯ ಗುತ್ತೇದಾರವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ತಾವು ಅಫ್ಜಲ್ಪುರದಲ್ಲಿ 6 ಬಾರಿ ಶಾಸಕರಾಗಿದ್ದಾರೆ. 6 ಬಾರಿ ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ತಿಂಗಳಲ್ಲಿ 1 ಸಲ ಅಥವಾ 15 ದಿವಸಗಳಿಗೊಮ್ಮೆ ಅಫ್ಜಲ್ಪುರಕ್ಕೆ ಬಂದು ಬೆಂಗಳೂರಿಗೆ ಹೋಗ್ತಾ ಇದ್ರಿ. ತಮ್ಮೆಲ್ಲ ಕಾರುಬಾರುಗಳನ್ನು ತಮ್ಮ ಸಹೋದರರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ತಾವು ಏನು ಮುನಿಮಾಗಿದ್ರು ಅಥವಾ ಶಾಸಕರಾಗಿದ್ರಿ, ಇದನ್ನು ತಾವು ಹೇಳಬೇಕು. ಅವಾಗ ಎಲ್ಲ ನಿಮ್ಮ ಕಾರುಬಾರುಗಳನ್ನ ನಿಮ್ಮ ಸಹೋದರರೇ ಮಾಡುವಂತ ಸಂದರ್ಭದಲ್ಲಿ ತಾವು ಏನಾಗಿದ್ರಿ, ಶಾಸಕರಿದ್ರು ಅಥವಾ ಮುನಿಮಾಗಿದ್ದಿರೋ ಅಂತಕ್ಕಂಥದ್ದನ್ನ ತಾವು ಹೇಳಬೇಕು. ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ, ಇವತ್ತು ನಾನು ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಪೋಸ್ಟ್ ಗ್ರಾಜುಯೇಟ್ ಪರ್ಸನ್. ನಾವು ರಾಜಕಾರಣ ಮಾಡ್ಬೇಕಂತ ಬಂದವರಲ್ಲ. 1990ರ ದಶಕದಲ್ಲಿ ಮಾಲಿಕೆಯ ಗುತ್ತೇದಾರ್ ಅವರು ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ಏನು ನಮ್ಮ ಜನರ ಮೇಲೆ, ಸಮುದಾಯದ ಮೇಲೆ ಅನ್ಯಾಯಗಳಾದಾಗ ಅದರ ವಿರುದ್ಧ ಹೋರಾಟ ಮಾಡ್ಕೋತ ಬೆಳೆದವರು. ದಿವಂಗತ ವಿಠಲ್ ಹೆರೂರ್ ಅವರ ನೇತೃತ್ವದಲ್ಲಿ 1 ದಶಕಗಳ ಕಾಲ ನಾವು ಅವರ ವಿರುದ್ಧ ಹೋರಾಟ ಮಾಡ್ಕೋತ ಬೆಳೆದವರಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ MY ಪಾಟೀಲ್ ಅವರು ಜಿಲ್ಲಾ ಪಂಚಾಯಿತಿಗೆ ಆಯ್ಕೆ ಮಾಡಿದರು. ಇವತ್ತು ನನಗೆ ತಾಲೂಕು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದು ಮಾಲಿಕೆಯ ಗುತ್ತೇದಾರ್ ಅವರಿಗೆ ಸಹನೆ ಆಗ್ತಾ ಇಲ್ಲ. ಅದರ ಸಲುವಾಗಿ ಇವತ್ತು ನನ್ನ ಮಾನಸಿಕತೆಯನ್ನು ಕುಗ್ಗಿಸುವ ಸಲುವಾಗಿ ಗುಲ್ಬರ್ಗಾದಲ್ಲಿ ಹೇಳ್ತಾರೆ, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮಾಡಿದಾರ, ಅದು ಅವ್ರು ಹೇಳ್ದಂಗೆ ಸ್ಟೇಟ್ಮೆಂಟ್ ಕೊಡ್ತಾರ, ಅದಕ್ಕೆ ಮಾಡಿದಾರ, ಅವ್ರ ಚೀಲ ಶಾಸಕರ ಚೀಲ ಇದ್ದಾರ ಅಂತ ಹೇಳಿ ಮಾಲಿಕೆಯ ಗುತ್ತೇದಾರ್ ಅವರು ವಿಚಾರ ಮಾಡ್ಬೇಕು. ನನ್ನ ಬಗ್ಗೆ ನಾ ಏನಿದ್ದೀನಿ ತಾಲೂಕು ಜನರಿಗೆ ಗೊತ್ತು. ನಾ ಎಷ್ಟು ಶಿಸ್ತುಬದ್ಧ. 25 ವರ್ಷ ನಾನು ರಾಜಕೀಯದಲ್ಲಿ ಬಂದಿದ್ದೀನಿ. ಅದು MY ಪಾಟೀಲರ ಜೊತೆಯಲ್ಲೇ ಬದ್ಧತೆಯಲ್ಲಿದ್ದೀನಿ. ಇವತ್ತು ತಾಲೂಕಿನಲ್ಲಿ ಅವ್ರ ಕಡೆ ಒಂದು 4 ದಿವಸ ಹೋಗಿ ಇವ್ರಿಗೆ ಬೈಯೋದು, ಇವ್ರ ಕಡೆ ಇದ್ದು ಅವ್ರಿಗೆ ಟೀಕೆ ಮಾಡ್ತಕ್ಕಂಥ ವ್ಯಕ್ತಿ ನಾನಲ್ಲ. ನಾನು ಎಷ್ಟೇ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಬಹಳ ಸ್ವಾಭಿಮಾನದಿಂದ ನಾನು ರಾಜಕೀಯದಲ್ಲಿದ್ದೀನಿ. ಅದಕ್ಕಾಗಿ ಇವತ್ತು ನನಗೇನು ತಾವು ಚೀಲ ಅಂತ ಹೇಳಿದ್ರಲ್ಲ, ನಾನು ಕೂಡ ಒಬ್ಬ ಹಿಂದುಳಿದ ವರ್ಗದವನೇ. ಹಿಂದುಳಿದ ವರ್ಗಗಳಿಗೆ ಅಧಿಕಾರ ಕೊಡ್ರಿ ಅಂತ ಹೇಳ್ತಾರೆ. ಹಿಂದುಳಿದ ವರ್ಗದವರನ್ನ ಈ ರೀತಿ ನೀವು ಹೇಳೋದ್ರ ಮುಖಾಂತರ ಅವರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಮಾಡ್ತಿದ್ರಿ. ಅದಕ್ಕಾಗಿ ಇವತ್ತು ನೀವು 6 ಬಾರಿ ಶಾಸಕರಾಗಬೇಕಾದ್ರೆ ನಿಮಗೆ 100 ಜನ ಕಾರ್ಯಕರ್ತರಿದ್ರು. ಕಾರ್ಯಕರ್ತರು ಇರಲಾರ್ದೆ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 100 ಜನ ನಿಮ್ಮ ಕಾರ್ಯಕರ್ತರಿದ್ದಾರಲ್ಲ, ಅವರೆಲ್ಲ ನಿಮಗೆ ಏನಾಗಬೇಕು, ನಿಮ್ಮ ಪರವಾಗಿ ಮಾತಾಡ್ತಾರಲ್ಲ, ನಿಮಗೂ ಕಾರ್ಯಕರ್ತರಿದ್ದಾರಲ್ಲ, ಅವರು ನಿಮ್ಮ ಚೀಲಗಳ. ಕಾರ್ಯಕರ್ತರನ್ನ ನೋಡ್ಕೊಳ್ತಕ್ಕಂಥ ಮನಸ್ಥಿತಿ ಯಾವ ರೀತಿಯಾಗಿದೆ ನಿಮ್ಮದು? ಇವತ್ತಿನ ದಿವಸ ತಾವು 6 ಬಾರಿ ಹಿಂದುಳಿದ ವರ್ಗದ ಕೋಟಾದಲ್ಲಿ ಶಾಸಕರಾಗಿರಿ.
ಇವತ್ತು ಯಾವುದೇ ನ್ಯಾಷನಲ್ ಪಾರ್ಟಿ ತಮಗೆ ಟಿಕೆಟ್ ಕೊಡಬೇಕಾದ್ರೆ ಹಿಂದುಳಿದ ವರ್ಗದ ಕೋಟಾದಲ್ಲಿ ಟಿಕೆಟ್ ಕೊಟ್ಟಿದೆ. 6 ಬಾರಿ ಇವತ್ತಿನ ದಿವಸ ಶಾಸಕರಾಗಿದ್ದೀರಿ. ಇವತ್ತು ಬಹುಸಂಖ್ಯಾತ ಹಿಂದುಳಿದ ವರ್ಗದವರು ತಾಲೂಕಿನಲ್ಲಿ ಪೊಲೀಸ್ ಸಮಾಜದವರು, ಕುರುಬರು, ಮುಸ್ಲಿಮರು, ದಲಿತರು ತಮಗೆ ಮತ ಹಾಕಿದ್ದಾರೆ. ಇವರೆಲ್ಲ ಹೆಚ್ಚಿನ ಸಂಖ್ಯೆ ಬಹುಸಂಖ್ಯಾತ ಹಿಂದುಳಿದ ವರ್ಗದವರು ತಮ್ಮನ್ನು 6 ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ. ನಾನು ತಮಗೆ ಕೇಳ್ತೀನಿ, ತಮ್ಮ ಅಧಿಕಾರದ ಅವಧಿಯಲ್ಲಿ ಈ ಸಮುದಾಯದ ಯಾರನ್ನು ಬೆಳೆಸಿರಿ? ಯಾರಿಗೆ ಇವತ್ತಿನ ದಿವಸ ಒಂದು ಕಾಂಟ್ರಾಕ್ಟರ್ ಕ್ಲಾಸ್ ರೂಮ್ ಕಾಂಟ್ರಾಕ್ಟರ್ ಮಾಡಿ ಇವತ್ತು ಆರ್ಥಿಕವಾಗಿ ಮುಂದೆ ಬರಂಗ್ ಮಾಡಿರಿ? ಕುರುಬ ಸಮಾಜದಲ್ಲಿ ಯಾರಿಗೆ ಬೆಳೆಸಿರಿ? ಪೊಲೀಸ್ ಸಮಾಜದಾಗ ಯಾರಿಗೆ ಒಂದು ಆರ್ಥಿಕವಾಗಿ ಅವರಿಗೆ ಒಬ್ಬೊಬ್ಬರಿಗೆ ಯಾರಿಗೆ ಬೆಳೆಸಿರಿ ನೀವು? ಇವರು ಆರ್ಥಿಕವಾಗಿ ಮುಂದೆ ಬಂದರು ಅಂತಂದ್ರೆ ನಮ್ಮ ಶಾಸಕ ಸ್ಥಾನಕ್ಕೂ ಕೂತು ಬರ್ತದ ಅಂತಕ್ಕಂಥ ಮನೋಭಾವನೆಯಿಂದ ಇವತ್ತೆಲ್ಲ ಹಿಂದುಳಿದ ವರ್ಗದ ಜನರಿಗೆ ನೀವು ದುಡಿತಕ್ಕಂಥ ಕೆಲಸ ಮಾಡಿರಿ. ಇವತ್ತಿನ ದಿವಸ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ JM ಕೋರ್ಬಾ ಅವರು ಬಲಕ್ಕೆ ಕೂಡಿಸ್ಕೊಂಡ್ರಿ, ಎಡಕ ಮಕ್ಬೂಲ್ ಪಟೇಲ್ ಅವರಿಗೆ ಕೂಡಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ರಿ. JM ಕೋರ್ಬಾ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ MLA ನಿಲ್ಬೇಕು ಅಂತ ಹೇಳಿ ತಯಾರಿ ಮಾಡ್ಕೋತಾ ಇದ್ರು. ಅವಾಗ ತಾವು ಏನು ಸ್ಟೇಟ್ಮೆಂಟ್ ಕೊಡ್ರಿ ಅವ್ರ ಬಗ್ಗೆ? ಯಾಕೆ ಕುರುಬರು ನಾಯಕರಾಗಿ ಬೆಳಿಬಾರ್ದ? JM ಕೋರ್ಬಾ ಚುನಾವಣೆ ನಿಲ್ಬಾರ್ದ? ಅವರು ಚುನಾವಣೆ ನಿಲ್ಲುವಂತ ತಯಾರಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಾಷಾಳದಲ್ಲಿ ಬಹಿರಂಗ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. JM ಕೋರ್ಬಾ ನೌಕರಿ ಮಾಡಿ ದುಡ್ಡು ಮಾಡ್ಕೊಂಡು ಬಂದಾನ, ನಾನು ಲೋಕಾಯುಕ್ತ ಕೊಟ್ಟು ಜೈಲಿಗೆ ಕಳಿಸ್ತೀನಿ ಅಂತ ಮಾತಾಡಿದ್ರು. ಇವತ್ತು ತಮ್ಮ ಮಗಳ ಕೂಡಿಸ್ಕೊಂಡು ಅವ್ರಿಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರು ಚುನಾವಣೆ ನಿಲ್ತಾರಂದ್ರೆ ನಿಮ್ಗೆ ಸಹನೆ ಆಗಿಲ್ಲ. ಇದು ಎಲ್ಲ ಜನರಿಗೆ ಗೊತ್ತಿದೆ. ಇವತ್ತಿನ ದಿವಸ ಇವತ್ತು ಮಕ್ಬೂಲ್ ಪಟೇಲ್ರು ಕೂಡ ಹಿರಿಯ ಕಾಂಗ್ರೆಸ್ ನಾಯಕರು, 15 ವರ್ಷ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೇನೆ ಅಂತ ಹೇಳಿ ಮಕ್ಬೂಲ್ ಪಟೇಲ್ ಹೇಳಿದ್ದಾರೆ. ಮತ್ತು ಅವರು ನಿಮ್ಗೆ ಗೆಲ್ಸಿಲ್ವಾ? ಅವ್ರಿಗೆ ಯಾಕೆ ನೀವು ಬಡದಾಳದಿಂದ ಜಿಲ್ಲಾ ಪಂಚಾಯತಿಯಲ್ಲಿ ಸೋಲಿಸಿದ್ರಿ? ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಬೇಕಾಗಿತ್ತು. ನೀವು ಬಿಜೆಪಿ ಪಕ್ಷದಲ್ಲಿ ಇದ್ದುಕೊಂಡು MI ಪಾಟೀಲ್ರು ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತಿಯಲ್ಲಿ ಗೆಲ್ಲಿಸಿದಾರ. ತಾವೇ ಗೆಲ್ಲಿಸಲಿಲ್ಲ? 13 ಕ್ಷೇತ್ರದಿಂದ ನಿಲ್ಲಿಸಿ ಗೆಲ್ಲಿಸಬೇಕಾಗಿತ್ತು ನೀವು ಮಕ್ಬೂಲ್ ಪಟೇಲ್ರಿಗೆ, ಗೆಲ್ಲಿಸಲಿಲ್ಲ. ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ಇವತ್ತು ಜನರು ತಮಗೆ 30 ವರ್ಷ ಆಯ್ಕೆ ಮಾಡಿದಾರ, ಶಾಸಕರನ್ನಾಗಿ ಮಾಡಿದಾರ. ಆ ಇಡೀ ತಮ್ಮ 30 ವರ್ಷದ ಜೀವನದಲ್ಲಿ ಹಿಂದುಳಿದ ವರ್ಗದ ಸಮುದಾಯದವರನ್ನ, ಅಹಿಂದ ಸಮುದಾಯದವರನ್ನ ತುಡ್ಕೋತೇ ಬಂದಿರಿ 30 ವರ್ಷ. ಅದು ಎಲ್ಲ ಜನರಿಗೆ ಇವತ್ತಿನ ದಿವಸ ಗೊತ್ತಾಗಿದೆ. ತಾವು ಗೆದ್ದಾಗ ಹಿಂದುಳಿದ ವರ್ಗದವರನ್ನ ಗೆಲ್ಸ್ಯಾರಂತಲೂ ಕೂಡ ನೀವು ಹೇಳಿಲ್ಲ. ಕಳೆದ 2 ಚುನಾವಣೆಯಲ್ಲಿ ತಾವು ಏನು ಹೇಳಿರಿ? ಗೆದ್ದ ತಕ್ಷಣ ನಾವು ಲಿಂಗಾಯತ ಸಮುದಾಯದಿಂದ ಗೆದ್ದೀವಿ ಅಂತ ಹೇಳಿರಿ. ಎಲ್ಲಿ ಹಿಂದುಳಿದ ವರ್ಗದವರನ್ನು ಗೆದ್ದೀನಿ ಅಂದ್ರೆ ಮತ್ತೆ ಅವ್ರಿಗೆ ಏನ್ರ ನಾವು ಅವಕಾಶ ಕೊಡಬೇಕಾಗ್ತದೆ ತಿಳ್ಕೊಂಡು ಅವ್ರಿಗೆ ಅವಕಾಶ ಕೊಡೋದು ಒತ್ತಟ್ಟಿಗೆ ಇರಲಿ. ನಿಮ್ಮಿಂದ ಗೆದ್ದೀವಿ ಅಂತೂ ಕೂಡ ಹೇಳ್ತಕ್ಕಂಥ ದೊಡ್ಡ ಮನಸ್ಸು ತಾವು ಮಾಡಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ತಾವು ಅಹಿಂದ ವರ್ಗದ ಜನರಿಂದ ಗೆದ್ದು ಅವ್ರಿಗೆ ಏನೂ ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ಇಡೀ ತಾಲೂಕಿನ ಎಲ್ಲ ಸಮುದಾಯದ ಜನರಿಗೆ ಗೊತ್ತಿದೆ. ಯಾರು ಕೂಡ ಈಗ ತಮ್ಮ ಹೇಳಿಕೆಯನ್ನು ನಂಬೋದಿಲ್ಲ. ಈಗ ಅಹಿಂದ ವರ್ಗದ ಮೇಲೆ ನಮ್ಗೆ ಭಾಳ ಕಾಳಜಿ ಬಂದ, ನಾವೆಲ್ಲ ಒಂದಾಗಮಿ ಅಂತಕ್ಕಂಥ ಒಂದು ಕಾಳಜಿ ಬಂದಿದೆ. ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಾರು ಕೂಡ ಇದನ್ನು ನಂಬೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿವಸ ನಾನು MI ಪಾಟೀಲ್ರ ಜೊತೆ ಯಾಕಿದ್ದೀನಿ ಅಂತಂದ್ರೆ, ಇವತ್ತಿನ ದಿವಸ ಅವ್ರು ಹೇಳಿದಾರಲ್ಲ ಆ ಹೇಳಿಕೆ, ಆ ರೀತಿ ನಾನಿಲ್ಲ. MI ಪಾಟೀಲ್ರ ಜೊತೆ ನಾನು ಅವರ ಕಟ್ಟ ಬೆಂಬಲಿಗನಾಗಿದ್ದೀನಿ. MI ಪಾಟೀಲ್ರ ಜೊತೆ ನಾನು ಕಟ್ಟ ಬೆಂಬಲಿಗನಾಗಿದ್ದೀನಿ. ಯಾಕಿದ್ದೀನಿ ಅಂತಂದ್ರೆ, ಇವತ್ತು ಅವರು ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಗೌರವ, ನನಗೆ ಕೊಡ್ತಕ್ಕಂಥ ಗೌರವ, ಮರ್ಯಾದೆ, ಇದರಿಂದ ನಾವು MI ಪಾಟೀಲ್ರ ಜೊತೆಗಿದ್ದೀನಿ. ಇವತ್ತು ಮಾಲಿಕೆ ಗುತ್ತಿದಾರ ಅವರು ಯಾವ ರೀತಿ ಕೊಡ್ತಾರೆ ಅವ್ರ ಕಾರ್ಯಕರ್ತರಿಗೆ ಗೌರವ? ಅವ್ರು ಹೇಳಿದರು MI ಪಾಟೀಲ್ರು ಮುನಿಮಾಗಿದ್ದಾರೆ ಅಂತ ಹೇಳಿದ್ರು. ತಾವು ಶಾಸಕರಿದ್ದಾಗ ನೀವು ಶಾಸಕರಾಗಿರ್ಲಿಲ್ಲ, ನೀವು ಮಾಲಕರಾಗಿದ್ದೀರಿ. ನೀವು ಕಾರ್ಯಕರ್ತರಿಗೆ ಮುನಿಮ ಥರ ನೋಡ್ಕೊಂಡಿರಿ. ನಿಮ್ಮ ಕಾರ್ಯಕರ್ತರು ನಿಮ್ಮ ಎದುರು ಕೈ ಕಟ್ಕೊಂಡು ನಿಲ್ಬೇಕು. ಮಗಲ ಕೂಡಿಸ್ಕೊಂಡಿಲ್ಲ ನೀವು. ಅವಾಗ ಕಾರ್ಯಕರ್ತರಿಗೆ ಮಗಲ ಕೂಡಿಸ್ಕೊಂಡಿಲ್ಲ. ವೇದಿಕೆ ಮೇಲೆ 10 ನಿಮಿಷ ಭಾಷಣ ಮಾಡಲು ಕೊಟ್ಟಿಲ್ಲ ನಿಮ್ಮ ಕಾರ್ಯಕರ್ತರಿಗೆ. ಇಲ್ಲಿ MI ಪಾಟೀಲ್ರು ಮುನಿಮಲ್ಲ, ಅವರು ಶಾಸಕರಾಗಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಯುವ ನಾಯಕರಂತೆ ನೋಡ್ಕೋತಾರ. ಅವರು ಯುವ ನಾಯಕರಂತೆ ನೋಡ್ಕೋತಾರ ನಮಗೆ. ಅದಕ್ಕೆ ನಾವು 25 ವರ್ಷ ಅವ್ರಿಗೆ ಬಿಟ್ಟು ಒಂದು ಚೂರ್ನ ಒಳಗಡಿಲ್ಲ. ಯಾಕೆ ಅವ್ರಿಗೆ ಬಿಟ್ಟು ನಾವು ಸರಿದಿಲ್ಲ ಅಂತಂದ್ರೆ,
ಕಾರ್ಯಕರ್ತರಿಗೆ ಅವರು ಕೊಡ್ತಕ್ಕಂಥ ಗೌರವ, ಅದರಿಂದ ನಾವು ಇವತ್ತಿನ ದಿವಸ ಎಂ.ಐ. ಪಾಟೀಲ್ ಜೊತೆ ಇವತ್ತಿನ ದಿವಸ ನಾವು ಬಹಳಷ್ಟು ಅಭಿಮಾನದಿಂದ ಅವ್ರ ಜೊತೆಗೆ, ನಾನಷ್ಟೇ ಅಲ್ಲ ಅನೇಕ ಸಂಖ್ಯಾತ ಜನ ತಾಲೂಕಿನಲ್ಲಿ ಯುವಕರು ಅವ್ರ ಜೊತೆಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ನಾವೆಲ್ಲ 1990ರ ದಶಕದಲ್ಲಿ ಗುತ್ತೇದಾರರು ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ಏನು ಅನ್ಯಾಯ ಆಗ್ತಾ ಇತ್ತು ಅದರ ವಿರುದ್ಧ ಹೋರಾಟ ಮಾಡ್ಕೊತ ಬೆಳೆದವರು ವಿಠ್ಠಲ್ ಹೆರೂರವರ ನೇತೃತ್ವದಲ್ಲಿ. ಕೊನೆಗೆ ವಿಠ್ಠಲ್ ಹೆರೂರವರ ಮೇಲೆ ದುಷ್ಟ ಶಕ್ತಿಗಳು ಹಲ್ಲೆ ಮಾಡಿಸಿದ್ರು ಚೌಡಾಪುರ ಕ್ರಾಸ್ ಮೇಲೆ. ಅಂತ ಸಂದರ್ಭದಲ್ಲಿ 40-50 ಜನ ಅವ್ರ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಎಂ.ಐ. ಪಾಟೀಲ್ರು ಹೋಗಿ ಅವರಿಗೆ ರಕ್ಷಣೆ ಮಾಡಿ ತಮ್ಮ ವೆಹಿಕಲ್ ಕೂಡಿಸ್ಕೊಂಡು ಆಸ್ಪತ್ರೆಗೆ ಕೊಟ್ಟು ಕಳಿಸಿದ್ದಾರೆ. ಆ ಒಂದು ಕೃತಜ್ಞತಾ ಭಾವದಿಂದ ನಾನು ಎಂ.ಐ. ಪಾಟೀಲ್ ಜೊತೆಯಲ್ಲಿ ಅಭಿಮಾನದಲ್ಲಿದ್ದೀನಿ. ಇವತ್ತಿನ ದಿವಸ ಎಂ.ಐ. ಪಾಟೀಲ್ರು ತಮ್ಮ ಸ್ವಾರ್ಥಕ್ಕಾಗಿ ಯಾವತ್ತೂ ಕೂಡ ತಾಲೂಕಿನಲ್ಲಿ ಇದು ಅಹಿಂದ ವರ್ಗ, ಇದು ಮೇಲ್ವರ್ಗ ಅಂತ ಸಮುದಾಯವನ್ನು ವಿಂಗಡಣೆ ಮಾಡಿಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಎಲ್ಲ ಸಮಾಜಕ್ಕೂ ಅವಕಾಶ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅನೇಕ ಹುದ್ದೆಗಳು APMC ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿರ್ಬೋದು, ರಾಜ್ಯ ಹಿಂದುಳಿದ ಆಯೋಗದ ಸದಸ್ಯ ಆಗಿರ್ಬೋದು, ಪುರಸಭಾ ಅಧ್ಯಕ್ಷ ಆಗಿರ್ಬೋದು, ಅನೇಕ ಹುದ್ದೆಗಳನ್ನು ಇವತ್ತು ಹಿಂದುಳಿದ ವರ್ಗದವರಿಗೂ ಮಾಡಿದ್ದಾರೆ, ಲಿಂಗಾಯತ ಸಮುದಾಯಕ್ಕೂ ಮಾಡಿದ್ದಾರೆ, ಎಲ್ಲ ಸಮಾಜಗಳನ್ನ ಸಮಭಾವದಿಂದ ಕಂಡಿದ್ದಾರೆ. ಅದರ ಸಲುವಾಗಿ ಇವತ್ತು ನಾನು ಎಂ.ಐ. ಪಾಟೀಲ್ ಜೊತೆ ಅವರ ಕಟ್ಟ ಬೆಂಬಲಿಗನಾಗಿ ಅವರ ಜೊತೆಯಲ್ಲಿ ಇದ್ದೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಇವರು ಯಾರು ಮಾಜಿ ಶಾಸಕರಾದಂಥ ಮಾಲಿಕೆ ಗುತ್ತೇದಾರ್ ಅವರು ಇಂಥ ಹೇಳಿಕೆಗಳನ್ನು ಕೊಡಬಾರ್ದು. ಇಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಕ್ಕೆ ಒಂದ್ ಕಡೆ ನ್ಯಾಯ ಕೊಡ್ರಿ ಅಂತ ಹೇಳ್ತೀರಿ, ಒಂದಾಗಮ ಅಂತ ಹೇಳ್ತೀರಿ, ಯಾರಾದರೂ ಹಿಂದುಳಿದ ವರ್ಗದವರಿಗೆ ಅವಕಾಶ ಕೊಟ್ಟರೆ ನೀವು ಎಂ.ಐ. ಪಾಟೀಲರ ಚೀಲ ಅಂತ ಹೇಳ್ತೀರಿ. ಇದು ಎಲ್ಲ ಜನ ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಾಗಿದೆ, ನಿಮ್ಮ ನಡವಳಿಕೆಗಳು ಏನಿವೆ ಅಂತ ಹೇಳಿ ಗೊತ್ತಾಗಿವೆ. ಅದಕ್ಕೆ ತಾವು ಕ್ಷಮೆ ಕೇಳಬೇಕು. ಹಿರಿಯರಾದಂಥ 85 ವರ್ಷದ ಶಾಸಕರಿಗೆ ತಾವು ಮುನಿಮತ್ ಹೇಳಿರಲ್ಲ, ಇದು ನೀವು ಕ್ಷಮೆ ಕೇಳಬೇಕು. ನಾನು ಕೇಳೋದು ಬೇಡ, ನನಗೇನು ಚೀಲ ಅಂದಿರಲ್ಲ, ನಾನು ಸಣ್ಣವಿದ್ದೀನಿ. ಆದರೆ ಹಿರಿಯರಾದಂಥ ಎಂ.ಐ. ಪಾಟೀಲರಿಗೆ ಈ ರೀತಿ ಆಗಿರಲಿಲ್ಲ, ಅದಕ್ಕೆ ತಾವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ.